ಬೆಂಗಳೂರಿನಲ್ಲಿ 7,11,00,000 ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ತಮಿಳುನಾಡಿನಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿರುವಂತಹ ಶಂಕೆ ವ್ಯಕ್ತ ಆಗಿದೆ. ಸ್ಥಳೀಯ ಪೊಲೀಸರ ನೆರವನ್ನ ಪಡೆದುಕೊಂಡು ದರೋಡೆ ಗ್ಯಾಂಗ್ನ ಶೋಧ ನಡೆಸಲಾಗ್ತಾ ಇದೆ. ಎರಡೂ ರಾಜ್ಯಗಳ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ನಡೆಸಲಾಗಿದೆ. ಆರೋಪಿಗಳು ಕೃತ್ಯಕ್ಕೆ ಬಳಕೆಯಾದಂತಹ ಕಾರಿನ ಮಾಹಿತಿ ವಿನಿಮಯ ಆಗಿದೆ. ಆಂಧ್ರದ ಚಿತ್ತೂರು, ತಮಿಳುನಾಡಿನ ವೇಲೂರು, ಕೃಷ್ಣಗಿರಿಯಲ್ಲಿ ಅಲರ್ಟ್ ಆಗಿದ್ದಾರೆ. ಸ್ಥಳೀಯ ಪೊಲೀಸರ ಮೂಲಕ ಹಳ್ಳಿ ಪಟ್ಟಣಗಳಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆರೋಪಿಗಳ ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ತೀವ್ರಗೊಳ್ತಾ ಇದೆ. ಇಬ್ಬರು ಪ್ರಮುಖ ಆರೋಪಿಗಳು ಚಿತ್ತೂರು ಮೂಲದವರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈ ಆರೋಪಿಗಳ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಎಲ್ಲೆಡೆ ಶೋಧ ನಡೆಸ್ತಾ ಇದ್ದಾರೆ. ತಿರುಪತಿ, ಚಿತ್ತೂರು, ವೇಲೂರು ಮತ್ತು ಚೆನ್ನೈನಲ್ಲಿ ಹುಡುಕಾಟ ತೀವ್ರಗೊಂಡಿದೆ. ಆರೋಪಿಗಳು ಹಣವನ್ನು ಹಂಚಿಕೊಂಡು ಸಪರೇಟ್ ಆಗಿದ್ದಾರೆ, ಬೇರೆ ಬೇರೆ ಆಗಿದ್ದಾರೆ ಅನ್ನುವಂಥ ಗುಮಾನಿ ಕೂಡ ಇದೆ. ಸೊ ಹೀಗಾಗಿ ತನಿಖೆಯನ್ನ ಈಗ ತೀವ್ರಗೊಳಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 7,11,00,000 ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ರಿಕವರಿ ಆಗಿಲ್ಲ ದರೋಡೆಯಾಗಿರುವಂತಹ ಹಣ. ಪೊಲೀಸರಿಗೆ ಸಿಕ್ಕಿರೋದು ಖಾಲಿ ಬಾಕ್ಸ್ ಮಾತ್ರ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಹಣವನ್ನ ರಿಕವರಿ ಮಾಡೋದಕ್ಕೆ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ದರೋಡೆಕೋರರು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ದರೋಡೆಯ ಸಂಚುಕೋರರು ಮಾತ್ರ ಸದ್ಯಕ್ಕೆ ವಶಕ್ಕೆ ಸಿಕ್ಕಿರೋದು. ಆಂಧ್ರ ತಮಿಳುನಾಡಿನಲ್ಲಿ ದರೋಡೆಕೋರರಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಪೊಲೀಸರು ಹಲವರನ್ನ ವಿಚಾರಣೆ ಮಾಡಿದ್ದಾರೆ. ಇನ್ನು ವಶದಲ್ಲಿರುವಂತಹ ಆರೋಪಿಗಳ ಮಾಹಿತಿಯ ಮೇರೆಗೆ, ಅವರಿಂದ ಸಿಕ್ಕಿರುವಂತಹ ಮಾಹಿತಿ ಮೇರೆಗೆ ಈಗ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಇನ್ನೂ ಕೂಡ ಹಣ ರಿಕವರಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಪೊಲೀಸರಿಗೆ ಇಲ್ಲಿಯವರೆಗೆ ಅಂದ್ರೆ ತನಿಖೆಯ ಸಂದರ್ಭದಲ್ಲಿ ಖಾಲಿ ಬಾಕ್ಸ್ ಸಿಕ್ಕಿದೆ, ಆದ್ರೆ ಹಣ ಸಿಕ್ಕಿಲ್ಲ. ಇಲ್ಲಿವರೆಗೆ ನಮಗೆ ಕೆಲವು ಲೀಡ್ ಸಿಕ್ಕಿದೆ. ನಿಮಗೆ ಕೂಡ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ, ಲೀಡ್ಸ್ ಕೆಲವು ಸಿಕ್ಕಿದೆ. ಬಟ್ ಕೆಲವು ಕಾರಣಕ್ಕೋಸ್ಕರ ನಮಗೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಆದರೂ ನಾವು ನಮ್ಮ ಟೀಮ್ಸ್ ಎಲ್ಲ ಕಡೆ ಇದ್ದಾರೆ. ಎಲ್ಲೆಲ್ಲಿ ಹೋಗಿದೆ ಅಂತ ನಾನು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಟೀಮ್ಸ್ ಅವರು ನಮಗೆ ಕೆಲವು ರಿಪೋರ್ಟ್ಸ್ ಕೊಡ್ತಾ ಇದ್ದಾರೋ, ಆ ರಿಪೋರ್ಟ್ಸ್ ಎಲ್ಲ ಡಿಟೇಲ್ ತಿಳುವಳಿಕೆ ತೊಗೊಂಡು ಆಮೇಲೆ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅದಕ್ಕೋಸ್ಕರ ಬಂದಿದ್ದೀವಿ. ನಾವು ಹೋಪ್ಫುಲ್ ಇದ್ದೀವಿ ಡಿಟೆಕ್ಟ್ ಆಗುತ್ತೆ. ಒಂದು ನಿಜ ಅಂದರೆ ಏನು ಇದಕ್ಕೆ ಹಿಂದೆ ಯಾರ್ಯಾರಿದ್ರು ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ರೆ ಅವ್ರ ಬಗ್ಗೆ ಒಂದು ಹಂತಕ್ಕೆ ನಾವು ನಿಷ್ಕರ್ಷಲ್ಲಿ ಬಂದಿದ್ದೀವಿ. ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಕೇಸ್ ಡಿಟೆಕ್ಟ್ ಆಗಲಿಕ್ಕೆ ನಮಗೆ ತುಂಬ ಒಳ್ಳೆ ಲೀಡ್ಸ್ ಬರ್ತಾ ಇದೆ. ಬಟ್ ನಮ್ಮ ಕೈಗೆ ಸಿಕ್ಕಿದ ಮೇಲೆ ನಿಮಗೆ ಹೇಳ್ತೀವಿ ಸರ್. ಆಸ್ ಆಫ್ ನೌ ಏನು ಸೆಕ್ಯೂರ್ ಇಲ್ಲ, ಯಾರು ಇಲ್ಲಿವರೆಗೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಪ್ರಮುಖವಾಗಿ ಈ ಒಂದು ದರೋಡೆಗೆ ಸಂಬಂಧಪಟ್ಟಂತೆ ಸುಮಾರು 5 ಕೋಟಿಯಷ್ಟು ಹಣವನ್ನ ರಿಕವರಿ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇತ್ತು. ಆದರೆ ಈ ವಿಚಾರವಾಗಿ ಈ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಏನೆಲ್ಲ ಹೇಳ್ತಾ ಇದ್ದಾರೆ ಪೊಲೀಸರು, ಜೊತೆಗೆ ತನಿಖೆ ಈಗ ಯಾವ ಹಂತಕ್ಕೆ ಬಂದಿದೆ? ಮಧುಕರ್, ಬೆಂಗಳೂರಿನಲ್ಲಿ ನಡೆದಂತಹ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಸಿಎಂಎಸ್ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಕಾರನ್ನ ಕೊಟ್ಟಂತವರಾಗಿರ್ಬೋದು, ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಮೂಲ ಆರೋಪಿಗಳು ಈ ಪ್ರಕರಣದಲ್ಲಿ ನೇರ ಭಾಗಿಯಾದಂತಹ ಆರೋಪಿಗಳು ಯಾರಿದ್ದಾರೆ ಅವರನ್ನ ಹುಡುಕಾಡುವ ಮಟ್ಟದಲ್ಲಿ ಕೆಲಸವನ್ನ ಮಾಡಲಾಗ್ತಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ಆರೋಪಿಗಳು ಪತ್ತೆ ಆಗಿಲ್ಲ. ಆದ್ರೂ ಕೂಡ ಆಂಧ್ರ ಮೂಲದ ಇಬ್ಬರು ಪ್ರಮುಖ ಆರೋಪಿಗಳಿಗಾಗಿ ಹುಡುಕಾಟವನ್ನು ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಏನು ಆಂಧ್ರ ಮತ್ತೆ ತಮಿಳುನಾಡಿನಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಎನ್ನುವಂತಹ ಒಂದು ಅನುಮಾನದ ಮೇಲ್ಗಡೆ ತಮಿಳುನಾಡು ಮತ್ತು ಆಂಧ್ರದ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಅಲ್ಲಿನ ಸ್ಥಳೀಯ ಪೊಲೀಸರ ಸಹಾಯವನ್ನ ಪಡೆದುಕೊಂಡು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಬೆಂಗಳೂರು ಪೊಲೀಸರು ಮಾಡ್ತಾ ಇರುವಂತದ್ದು. ಏನು ಬೆಂಗಳೂರಿನ ಹೊರವಲಯದಲ್ಲಾಗಿರ್ಬೋದು, ಜೊತೆಗೆ ಆಂಧ್ರದ ಚಿತ್ತೂರು ಮತ್ತೆ ಕುಪ್ಪಂ
ಜಿಲ್ಲೆಯ ಕೆಲವೊಂದಿಷ್ಟು ಭಾಗಗಳಲ್ಲಿ ಪೊಲೀಸರು ಯಾರ್ಯಾರ ಮೇಲೆ ಅನುಮಾನವಿದೆ ಅಂತವರ ಮನೆಗಳಲ್ಲೂ ಕೂಡ ಬೀಡು ಬಿಟ್ಟಿರುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಆಂಧ್ರದ ಚಿತ್ತೂರಿನ ಕೆಲ ರಸ್ತೆಯ ಭಾಗದಲ್ಲಿ ಕೆಲವೊಂದಿಷ್ಟು ಈ ಖಾಲಿ ಬಾಕ್ಸ್ಗಳು CMS ವಾಹನದಲ್ಲಿ ಹಣವನ್ನು ತುಂಬಿಡೋದಕ್ಕೆ ಬಳಸ್ತಾ ಇದ್ದಂತಹ ಖಾಲಿ ಬಾಕ್ಸ್ಗಳು ಪತ್ತೆ ಆಗಿದೆ ಎನ್ನುವಂಥದ್ದು. ಇನ್ನು ಹಣ ರಿಕವರಿಗೆ ಸಂಬಂಧಪಟ್ಟಂತಹ ನಿಖರವಾದಂತಹ ಮಾಹಿತಿ ಕೂಡ ಎಲ್ಲೂ ಕೂಡ ಪತ್ತೆ ಆಗ್ತಾ ಇಲ್ಲ. ಇನ್ನು ಆ ಖಾಲಿ ಬಾಕ್ಸ್ಗಳನ್ನ ವಶಪಡಿಸಿಕೊಂಡು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ನಿನ್ನೆ ಇನೋವಾ ಕಾರು, ಕೃತ್ಯಕ್ಕೆ ಬಳಸಿದಂತಹ ಇನೋವಾ ಕಾರು ಪತ್ತೆಯಾಗಿತ್ತು. ಇಲ್ಲಿನಿಂದ ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿ UP ನಕಲಿ ನಂಬರ್ ಪ್ಲೇಟ್ ಅನ್ನ ಅದರೊಳಗೆ ಹಾಕಿ ತದನಂತರ ನಿರ್ಜನ ಪ್ರದೇಶದಲ್ಲಿ ಆ ಕಾರನ್ನ ಬಿಟ್ಟು ಹೋಗಿದ್ರು. ತದನಂತರ ಆ ಕಾರಿನಿಂದ ಹಣವನ್ನ ತೆಗೆದುಕೊಂಡು ಬೇರೊಂದು ವಾಹನದಲ್ಲಿ ಎಸ್ಕೇಪ್ ಆಗುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ರು. ತದನಂತರ ಈ ಖಾಲಿ ಬಾಕ್ಸ್ಗಳನ್ನ ಅಲ್ಲಿ ಎಸ್ತು ಹೋಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಅದನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇರುವಂತದ್ದು. ಸದ್ಯ ಕಮಿಷನರ್ ಕೂಡ ಹೇಳ್ತಾ ಇರುವಂತಹ ಪ್ರಕಾರ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಲೀಡ್ ನಮಗೆ ಸಿಕ್ಕಿದೆ, ಆದ್ರೆ ಆರೋಪಿಗಳನ್ನ ಹುಡುಕಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆರೋಪಿಗಳ ಬಂಧನವನ್ನ ಮಾಡಿದಂತಹ ಬಳಿಕ ಈ ಪ್ರಕರಣದಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಹೊರಗೆ ಬರುತ್ತೆ ಅನ್ನುವಂಥ ಒಂದು ವಿಚಾರವನ್ನ ಸದ್ಯ ಕಮಿಷನರ್ ಕೂಡ ಹೇಳ್ತಾ ಇರುವಂತದ್ದು. ಅದರಂತೆ ಆರೋಪಿಗಳ ಬಂಧನ ಆಗೋ ತನಕ ಕಾಯಬೇಕಾದಂತಹ ಸ್ಥಿತಿ ಸದ್ಯಕ್ಕೆ ಇರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.